ನಮಸ್ಕಾರ ನನ್ನ ರೈತ ಬಾಂಧವರಿಗೆ. ಇವತ್ತು ನಮ್ಮ ರೈತರಲ್ಲಿ ಕಂಡುಬರುವಂಥ ಅತಿ ಹೆಚ್ಚಾಗಿರುವಂಥ ಸಮಸ್ಯೆಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಯಾವ ರೀತಿ ಸಮಸ್ಯೆ ಬರುತ್ತೆ ಅಂದರೆ, ಅತಿ ಹೆಚ್ಚಾಗಿ ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ಮುಂಗಾರು ಮುಗ್ದಿರೋ ಅಂಥದ್ದು. ಆದರೆ ಮುಂಗಾರು ಮುಗಿದ್ರೂ ಸಹ ನಮಗೆ ಯಾವುದೇ ರೀತಿಯ ಒಂದು ಮಳೆ ಸಹ ಈ ವರ್ಷ ಬಂದಿಲ್ಲ. ಅದೊಂದು ಮುಖ್ಯ ಸಮಸ್ಯೆ. ಆದರೆ ಈ ಮುಂದಿನ ದಿನಗಳಲ್ಲಿ ಈಗೇನು ನಾವು ಹೊಲ ಬಿತ್ತುತ್ತೀವಿ, ಅದಕ್ಕೋಸ್ಕರನಾದ್ರೂ ಸಹ ಒಂದು ಮಳೆ ಸಹ ಬಂದಿಲ್ಲ. ಇದೊಂದು ಸಮಸ್ಯೆ. ಆದರೆ ನಾವು ಯಾವುದೇ ರೀತಿ ಮಳೆ ಬಂದ್ರೂ ಈ ರಾಗಿ ಬಿತ್ತನೆ ಮಾಡಿದ್ರೂ ಸಹ, ಅಥವಾ ಯಾವುದೇ ಒಂದು ಬೆಳೆ ಮಾಡ್ತಾಯಿದ್ದೀವಿ ಅಂದ್ರೂ ಅದಕ್ಕೆ ಬೇಕಾಗಿರೋಂಥ ರಸಗೊಬ್ಬರನೇ ಆಗಿರ್ಬೋದು, ಅಥವಾ ಒಂದು ಯೂರಿಯಾನೇ ಆಗಿರ್ಬೋದು, ಇನ್ನಿತರ ಒಂದು ರಸಗೊಬ್ಬರಗಳನ್ನ ಕೊಂಡ್ಕೊಳ್ಳೋಕ್ಕೋಸ್ಕರನಾದ್ರೂ ನಮಗೆ ಅತಿ ಹೆಚ್ಚಾಗಿ ರೈತರಲ್ಲಿ ಕಂಡುಬರ್ತಿರೋ ಸಮಸ್ಯೆಗಳು ಅಂದರೆ ಈ ಗೊಬ್ಬರ ಖರೀದಿಲಿ ಬೆಲೆ ಏನಾಗಿದೆ ಅಂದರೆ ಅತಿ ಹೆಚ್ಚಾಗಿರೋಂಥದ್ದು. ಯಾವುದೇ ಒಂದು ರಸಗೊಬ್ಬರ ನಾವು ಒಂದು ಕೊಂಡ್ಕೊಳ್ತಾ ಇದ್ದೀವಿ ಅಂದ್ರೂ ಎಲ್ಲ ರಸಗೊಬ್ಬರಗಳ ಒಂದು ಬೆಲೆ ಏನಾಗಿದೆ ಅತಿ ಹೆಚ್ಚು ಏರಿಕೆ ಆಗಿರೋಂಥದ್ದು. ಆದರೆ ನಾವೀಗ ಯಾವ ರೀತಿ ಅಂದರೆ, ಒಂದು ರಸಗೊಬ್ಬರದೇ ಆಗಿರ್ಬೋದು, ಯಾವುದೇ ಒಂದು ಗೊಬ್ಬರ ಕೊಂಡ್ಕೊಳ್ತಿದ್ದೀವಿ ಅಂದರೆ ಅನೇಕ ರೀತಿ ಈಗ ಒಂದು ಏನು ಅಂದರೆ ಕಂಡೀಷನ್ ಮಾಡಿರೋಂಥದ್ದು. ಒಂದು ಗೊಬ್ಬರದ ಗಂಡಿಗೆ ಈಗ ಒಂದು ಚೀಲ ಒಂದು ಯೂರಿಯಾ ತೊಗೋಬೇಕು ಅಂದ್ರೂ ನಾವೇನಾಗ್ತಿದೆ ಅಂದರೆ, ಪ್ರತಿಯೊಬ್ಬ ರೈತನಿಗೂ ಒಂದು ಪಾಣಿಗೆ ಒಂದು ತಿಂಗಳಿಗೆ ಒಂದು ಯೂರಿಯಾನ ಕೊಡ್ತಾ ಇರೋವಂಥದ್ದು. ಇದು ಒಂದು ಅತಿ ಹೆಚ್ಚಾಗಿ ನಮ್ಮಲ್ಲಿ ಸಮಸ್ಯೆಗಳನ್ನ ಕಂಡು ಬಂದಿರ್ತಾ ಇರೋವಂಥದ್ದು. ಅದರಲ್ಲೂ ಏನು ಅಂದರೆ, ಒಂದು ಚೀಲ ಯೂರಿಯಾ ಕೊಡ್ತಾ ಇದ್ರೂ ಏನಾಗ್ತಿದೆ ಅಂದರೆ, ಯೂರಿಯಾದ ಜೊತೆ ಒಂದು ನಿಮಗೆ ಗೊತ್ತಿರ್ಬೋದು, ಅನೇಕ ರೈತರಲ್ಲೂ ಅಷ್ಟೇ, ಈಗ ಒಂದು ಚೀಲ ಮುಂಚೆ ಇದ್ದಾಗೆ ನಾವು ತತ್ತಿದ್ದಾಗ 320 ರೂಪಾಯಿ ಇರೋಂಥದ್ದು. ಈಗ ಅದ್ರ ಜೊತೆ ಏನು ಮಾಡಿದ್ದಾರೆ ಅಂದರೆ, ಒಂದು ಜ್ಞಾನಶಕ್ತಿ ಅಂತ ಒಂದು ಟಾನಿಕ್ ಕೊಡ್ತಾ ಇರೋವಂಥದ್ದು. 500 ml ಏನೋ ಇದೆ, ಅರ್ಧ ಲೀಟ್ರೇನೋ. ಆ ಅರ್ಧ ಲೀಟ್ರೂ ಅದ್ರ ಜೊತೆಗೆ ತಗೊಳ್ಳೋ ಅಂಥದ್ದು. ಅದಕ್ಕೆ ನಾವು FID ನಂಬರು ಸಹ ಕೊಟ್ಟು ಪಾಣಿದಾರರದು ಒಂದು OTP ಅಥವಾ ಒಂದು FID ಇಲ್ಲ ನಮ್ಮ ಒಂದು ಹೆಬ್ಬೆಟ್ಟನ್ನು ಕೊಡೋ ಅಂಥದ್ದು. ಈಗ ಅದ್ರ ಜೊತೆ ನಾವು ಈಗ ಒಂದು ಯೂರಿಯಾ ಮತ್ತು ಒಂದು ನ್ಯಾನೋ ಎರಡೂ ಸೇರಿ ಏನಾಗ್ತಿದೆ ಅಂದರೆ 550 ರೂಪಾಯಿನ ಒಂದು ಗೊಬ್ಬರದ ಅಂಗಡಿಗಳಲ್ಲಿ ತೊಗೊಳ್ತಾ ಇರೋವಂಥದ್ದು. ನಾವೀಗ ಒಂದು ಯೂರಿಯಾ ತೊಗೊಂಡ್ರೆ ಏನು ಮಾಡ್ತಿದ್ದೀವಿ ಅಂದರೆ, ಬೆಳವಣಿಗೆಗೋಸ್ಕರ ನಾವು ಯಾವುದೇ ಒಂದು ಬೆಳೆ ಮಾಡಿದ್ದೀವಿ ಅಂದಮೇಲೆ ಅದಕ್ಕೆ ಹಾಕೋ ಅಂಥದ್ದು. ಅದೇ ರೀತಿಯಲ್ಲಿ ಈಗ ಅದ್ರ ಜೊತೆ ಕೊಟ್ಟಿರೋಂಥ ಒಂದು ನ್ಯಾನೋ ಒಂದು ಲಿಕ್ವಿಡ್ ಏನಾಗಿದೆ ಅಂದರೆ, ಯೂರಿಯಾ ಬದಲು ಅದನ್ನು ಬಳಸ್ಬೋದು ಅಂತ ಹೇಳಿದರು. ನಾನು ಹಿಂದೆ ಒಂದು ಸರಿಸುಮಾರು ಒಂದು 6 ತಿಂಗಳ ಹಿಂದೆ ಅದನ್ನು ಬಳಸಿದ್ದೆ. ಅದರಿಂದ ಏನಾಗಿದೆ ಅಂದರೆ, ಒಂದು ಫಲಿತಾಂಶವನ್ನು ಸಿಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಹಾಕಿದ್ದೆ. ಇವತ್ತು ಅದೇ ರೀತಿಲಿ ಅದು ಬಳಸೋದ್ರಿಂದಾಗಿ ನಮಗೆ ಯಾವ ರೀತಿ ಒಂದು ಯೂರಿಯಾದ ಕೊರತೆಯಿಂದಾಗಿ ಏನಾಗ್ತಿದೆ ಅಂದರೆ, ಈಗ ಯೂರಿಯಾ ಸಿಗದಲೇ ಒಂದು ಕೊರತೆಯಿಂದಾಗಿ ಆ ಒಂದು ಲಿಕ್ವಿಡ್ ಬಳಸೋದ್ರಿಂದಾಗಿ ಏನಾದರೂ ನಮಗೆ ಉಪಯೋಗ ಆಗ್ತಾಯಿತ್ತು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋಂಥದ್ದು. ಇವತ್ತು ಆ ಲಿಕ್ವಿಡನ್ನು ಒಂದು ಪ್ರತಿ ಕ್ಯಾನ್ಗೆ ಯಾವ ರೀತಿ ಒಂದು ಸಿಂಪಡಣೆ ಮಾಡಬೇಕು, ಒಂದು ಕ್ಯಾನಿಗೆ ಎಷ್ಟು ಒಂದು ML ಅನ್ನು ಹಾಕಬೇಕು ಅನ್ನೋದು ನಿಮ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಗೊಬ್ಬರದ ಅಂಗಡಿಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಚೀಲಕ್ಕೂ ಸಹ ಈ ಥರ ಒಂದು ಬಾಟಲ್ನ ಕೊಡ್ತಾ ಇರೋಂಥದ್ದು. ಇದು ಸ್ವಲ್ಪ ಜನದಲ್ಲಿ ಏನು ಮಾಡ್ತಾರೆ ಅಂದರೆ, ಇದರಿಂದ ಏನಾದ್ರು ಉಪಯೋಗ ಐತಾ ಇಲ್ವ ಅಂತಲೂ ನೋಡ್ತಿದ್ದಾರೆ. ನಾನು ಮುಂಚೆ ಇದನ್ನು ವೇಸ್ಟ್ ಆಗೈತೆ ಅಂತ ಸುಮ್ಮನೆ ಇಟ್ಟಿದ್ದೆ. ಒಂದು 3 ತಿಂಗಳಾದಮೇಲೆ ನಾನೊಂದು ನೇಪೇರ್ಗೆ ಹೊಡೆದಾದ್ಮೇಲೆ ಫಲಿತಾಂಶ ಸ್ವಲ್ಪ ಸಿಕ್ಕಿದ್ರಿಂದಾಗಿ ಇದಕ್ಕೂ ನಾವು ದುಡ್ಡು ಕೊಟ್ಟಿರ್ತೀವಿ, ಒಂದು 250 ರೂಪಾಯಿನಾರು ಕೊಟ್ಟಿರ್ತೀವಿ. ಈಗ ಯೂರಿಯಾ ಬದಲು ಈಗ ಯೂರಿಯಾ ಸಿಗ್ತಾ ಇಲ್ಲ, ನಾವು ಎಷ್ಟೇ ಒಂದು ಅಲ್ಲಿದ್ರೂ ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದಾಗಿ ಇದು ಬಳಸೋದ್ರಿಂದ ಏನಾದರೂ ನಮಗೆ ಫಲಿತಾಂಶ ಇದೆಯಾ, ನಾವು ಹಾಕಿರೋಂಥ ಬೆಳೆಗೆ ಬೆಳವಣಿಗೆ ಆಗುತ್ತಾ, ಈ ಯೂರಿಯಾ ಹಾಕೋದ್ರ ಬದಲು ಇದನ್ನು ಸ್ಪ್ರೇ ಮಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ ಅಂತೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇದು ಒಂದು ಪ್ರತಿ ಕ್ಯಾನ್ಗೆ ಎಷ್ಟು ಹಾಕಬೇಕು ಅಂದರೆ 50 ml ಹಾಕಬೇಕಾಗಿರೋಂಥದ್ದು. ಪ್ರತಿಯೊಂದು ಕ್ಯಾನ್ಗೂ ಈ ರೀತಿಲಿ ಅಳತೆ ಇನ್ನೇನು ಅದರಲ್ಲೇ ಇರುತ್ತೆ ಬಾಟ್ಲಲ್ಲೇ. ಈ ರೀತಿ ಪ್ರತಿಯೊಂದು ಕ್ಯಾನ್ಗೆ 50 ml ಸಿಂಪಡಣೆ ಮಾಡಬೇಕಾಗಿರೋಂಥದ್ದು. ಈ ರೀತಿಲಿ ಪ್ರತಿಯೊಂದು ಕ್ಯಾನ್ಗೂ ಇದ್ರ ಫಲಿತಾಂಶ ಯಾವ ರೀತಿ ಇರುತ್ತೆ, ಇದನ್ನು ಯಾವ ರೀತಿ ಒಂದು ಸಿಂಪಡಣೆ ಮಾಡಬೇಕು ಅಂತ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ಕ್ಯಾನ್ಗೂ ಈಗ 50 ml ನಾವು ಹಾಕಿದ್ಮೇಲೆ ಈಗ ಯಾವ ರೀತಿ ಒಂದು ಸಿಂಪಡಣೆ ಮಾಡಬೇಕು, ಇದಕ್ಕೆ ಜೋಳಕ್ಕಾರ ಆಗಲಿ, ನೇಪೇರ್ಗೇರ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಬೆಳೆ ಮಾಡಿದ್ದೀವಿ ಅಂದಮೇಲೆ ಇದು ಸಿಂಪಡಣೆ ಮಾಡೋದು ಸೂಕ್ತನಾ ಇಲ್ಲ ಒಳ್ಳೆಯದಾ ಅನ್ನೋದು ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇರೋದು. ನಾನು ಪ್ರಥಮವಾಗಿ ಈಗ ನಾವು ಹಾಕಿರೋಂಥ ಒಂದು ನೇಪೇರ್ಗೆ ಇದನ್ನು ಸಿಂಪಡಣೆ ಮಾಡ್ತಾಯಿದ್ದೀನಿ. ಹಿಂದೆ ಕಾಣ್ತಿರೋ ಒಂದು ನೇಪೇರ್ನ ನೋಡ್ತಾ ಇರ್ಬೋದು. ಇದೇ ಒಂದು 2 ತಿಂಗಳ ಹಿಂದೆ ಇದೇ ರೀತಿ ಒಂದು ನ್ಯಾನೋ ಸ್ಪ್ರೇನ ಹೊಡೆದಿರೋವಂಥದ್ದು. ಯಾವ ರೀತಿ ಬಂದೈತೆ ಅಂತೇಳಿ ಇವತ್ತು ಇದೇ ಒಂದು ನೇಪೇರ್ಗೆ ನಾವು ಪೂರ್ತಿಯಾಗಿ ಯಾವುದೇ ಗಿಡ ಇಲ್ದಂಗೆ ಎಲ್ಲ ರೆಡಿ ಮಾಡಿ ಈಗ ಇದೇ ರೀತಿಲಿ ಒಂದು ಸ್ಪ್ರೇನ ಮಾಡ್ತಾಯಿದ್ದೀನಿ. ಇದ್ರ ಮುಂದಿನ ಫಲಿತಾಂಶ ಯಾವ ರೀತಿ ಇರುತ್ತೆ ಅಲ್ಲಿ ತೋರಿಸ್ತೀನಿ. ಈಗ ಒಂದು ಕ್ಯಾನಿಗೆ 50 ml ಹಾಕಿರೋಂಥದ್ದು ಯಾವ ರೀತಿ ಸ್ಪ್ರೇ ಮಾಡ್ತೀನಿ ಅಂದರೆ, ಪ್ರತಿಯೊಂದಕ್ಕೂ ಅಷ್ಟೇ ಈ ರೀತಿ ಪ್ರತಿಯೊಂದು ಗಿಡಗಳಿಗೂ ಈ ರೀತಿ ಸ್ಪ್ರೇ ಮಾಡ್ತಾಯಿದ್ದೀವಿ ಅಂದಮೇಲೆ, ಒಂದು ನೇಪೇರ್ ಆಗಿರ್ಬೋದು, ಅಥವಾ ನಾವು ಜೋಳನೇ ಆಗಿರ್ಬೋದು, ಇಲ್ಲ ಇಡ್ನಿ ಜೋಳನೇ ಆಗಿರ್ಬೋದು, ಇನ್ನಿತರ ಒಂದು ಸೂಪರ್ ನೇಪೇರ್ ಆಗಿರ್ಬೋದು ಮಾಡ್ತಾಯಿದ್ದೀವಿ ಅಂದಮೇಲೆ ನಾವು ಯಾವುದೇ ರೀತಿ ಒಂದು ದನಕರುಗಳಿಗೆ ಮೇವು ಕುಯ್ಯೋ ಸಮಯದಲ್ಲಿ ಒಂದು 20 ದಿನಗಳ ಹಿಂದೆ ಮಾತ್ರ ಸ್ಪ್ರೇ ಮಾಡಿರಬೇಕು. ಅದಾದಮೇಲೆ ಮಾಡಬಾರ್ದು. ಯಾಕೆಂದರೆ ದನಕರುಗಳ ಒಂದು ಆರೋಗ್ಯ ಯಾವುದೇ ಒಂದು ಸಮಸ್ಯೆಗಳು ಉಂಟಾಗಬಾರ್ದು ಅಂತ ಕಾರಣಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ. ಈಗ ಮೊದಲನೇ ಕ್ಯಾನ್ ಹೊಡಿತಾ ಆದರೆ
40 ಮಿ 50 ಮಿ. ಮುಖ್ಯವಾಗಿ ನಮಗೊಂದು 4 ಕ್ಯಾನ್ ಬೇಕಾಗಿರೋಂಥದ್ದು. ಈಗ ಪ್ರತಿ ಕ್ಯಾನಿಗೂ 50 ಮಿಲಿ ಹಾಕಂತ ಇರೋಂಥದ್ದು ನ್ಯಾನೋನ ಸ್ವಲ್ಪ ಕಮ್ಮಿ. ಪ್ರತಿಯೊಂದು ಕ್ಯಾನ್ಗೂ 50 ಮಿಲಿ ಹಾಕಿರ್ತಿರೋದು. ಸಂಪೂರ್ಣವಾಗಿ ನಮ್ಮ ಡ್ರಮ್ಗೆ ನೀರು ತುಂಬುವಂಥದ್ದು. ಸಂಪೂರ್ಣವಾಗಿ ಇದು 2ನೇ ಕ್ಯಾನ್ ಹೊಡಿತಾ ಇರೋಂಥದ್ದು. ನಾನೀಗ 15 ಲೀಟ್ರ್ ಹಿಡಿಯುತ್ತೆ ಒಂದು ಕ್ಯಾನ್. ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಒಂದೊಂದು ಡ್ರಮ್ ಒಂದೊಂದು ಥರ ಇರುತ್ತೆ. ಒಂದೊಂದು 20 ಲೀಟ್ರ್ ಬರೋದು ಇರುತ್ತೆ, 10 ಲೀಟ್ರ್ ಬರೋದು ಇದೆ, ಬರೀ 5 ಲೀಟ್ರ್ ಬರೋದು ಇದೆ. ಈಗ 2ನೇ ಕ್ಯಾನ್ ಹೊಡಿತಾ ಇದ್ದೀನಿ. ನಿಮಗೆ ನೋಡೋದ್ರಲ್ಲ ಯಾವ ರೀತಿ ಅಂದರೆ ಪ್ರತಿಯೊಂದು ಅಷ್ಟೇ. ಈಗಲೇ ನಾವು ಒಂದು ಸುಮಾರು 10 ವರ್ಷದ್ದು ಇರ್ಬೋದು ಅದರಲ್ಲಿ ನೇಪೇರು. ಬೆಳೆದಂಗೆ ಬರ್ತಲೇ ಇರುತ್ತೆ. ಅಂದರೆ ನಾವೇನೇ ಕುಯ್ದಾಕ್ದಂಗೆ ಬರ್ತಲೇ ಇರುತ್ತೆ. ಆದರೆ ಯಾವ ರೀತಿ ಒಂದು ಗೊಬ್ಬರ ಕೊಡ್ತೀವೋ ಅದ್ರ ಮೇಲೆ ಅದು ಬೆಳವಣಿಗೆನೂ ಆಗ್ತಾ ಇರುತ್ತೆ ಅನ್ನೋದೊಂದು. ಸಂಪೂರ್ಣವಾಗಿ ನೋಡಿದ್ರಲ್ಲ, ಒಂದು ಕ್ಯಾನಲ್ಲಿ ಒಂದು ಕಡೆದೆಲ್ಲ ಮುಗಿಸಿರೋಂಥದ್ದು. ಈಗ 2 ಕ್ಯಾನಲ್ಲಿ ಇನ್ನೂ ಒಂದು 4 ಕ್ಯಾನ್ ಬೇಕಾಗಿರೋಂಥದ್ದು. 2ನೇ ಕ್ಯಾನಲ್ಲಿ ಸಂಪೂರ್ಣವಾಗಿ ಈ ಸೈಡು ಎಲ್ಲ ಈಗ ಮುಗಿಯೋಂಥದ್ದು. 3ನೇ ಕ್ಯಾನ್ ಇನ್ನೂ ಅಲ್ಲಿಗೆ ಬೇಕಾಗಿರೋಂಥದ್ದು. 4ನೇ ಕ್ಯಾನ್ ಇಲ್ಲಿ ಬೇಕಾಗಿರೋಂಥದ್ದು. ಇದ್ರದ್ದು ಯಾವುದೇ ಒಂದು ಸಂಪೂರ್ಣವಾಗಿ ಫಲಿತಾಂಶ ಯಾವ ರೀತಿ ಇರುತ್ತೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲೂ ತೋರಿಸ್ತೀನಿ. ಮುಂಚೆ ಯಾವ ರೀತಿ ಹೇಳಿದ್ದೆ, ಪ್ರತಿಯೊಂದು ಕ್ಯಾನ್ಗೂ ಅಷ್ಟೇ ರೀತಿ ಪ್ರತಿಯೊಂದು ಕ್ಯಾನ್ಗೂ 50 ml ನಾವೀಗ ನ್ಯಾನೋನ ಹಾಕ್ತಾ ಇರೋಂಥದ್ದು. ನ್ಯಾನೋ ಲಿಕ್ವಿಡ್ನ ಯೂರಿಯಾ ಬದಲು ಬಳಸ್ತಾ ಇರೋಂಥದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಏಕೆಂದರೆ ನಾವು ಯೂರಿಯಾ ಯಾವ ರೀತಿ ಹಾಕ್ತಿದ್ವೋ ಬೆಳವಣಿಗೆ ಆಗ್ತಿಲ್ಲ ಅಂತ, ಅದೇ ರೀತಿಯಲ್ಲಿ ಲಿಕ್ವಿಡ್ಸ್ ಇದ್ರಂತಲ್ಲಿ ಮಾಡಿರೋಂಥದ್ದು. ಅಂದರೆ ನಮಗೆ ಕೊರತೆಯಿಂದಾಗಿ ನಾನು ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಇದಲ್ಲೇ 3ನೇ ಕ್ಯಾನ್ ಹೊಡಿತಾ ಇರೋಂಥದ್ದು. ಈಗಾಗಲೇ 3ನೇ ಕ್ಯಾನ್ ಹೊಡಿತಾ ಇರೋಂಥದ್ದು. ಇದರಲ್ಲಿ ಯಾವ ರೀತಿ ಅಂದರೆ ಈಗ ನೋಡ್ತಾ ಇರ್ಬೋದು, ಈಗ ಇದು ಸೂಪರ್ ನೇಪರ್ ನಾನು ಹಾಕಿದ್ದು ಒಂದು ಕುಂಟೆಯಷ್ಟು ಹಾಕಿರೋಂಥದ್ದು. ಇನ್ನು ಮಿಕ್ಕಿದ್ದು ಯಾವ ರೀತಿ ಅಂದರೆ ಒಂದು 5 ಕುಂಟೆಯಷ್ಟು ನೇಪರ್ ಹಾಕಿರೋಂಥದ್ದು. ಅಲ್ಲಿ ಒಂದು 10 ಕುಂಟೆಯಷ್ಟು ನೇಪರ್ ಹಾಕಿದ್ದು ಫಸ್ಟ್ನೇ ಕ್ಯಾನ್ ಹೊಡೆದ್ನಲ್ಲ ಅದೇ. ಸಂಪೂರ್ಣವಾಗಿ ನಾನು ಈಗ ಒಂದು 4 ಕ್ಯಾನ್ನ ಹೊಡೆದಿರೋಂಥದ್ದು. ಮುಂದಿನ ದಿನಗಳು ಅಂದರೆ ಒಂದು 8-9 ದಿನದೊಳಗೆ ನನಗೆ ಯಾವ ರೀತಿ ಒಂದು ಫಲಿತಾಂಶ ಅಂದರೆ ನಾವು ಯೂರಿಯಾ ಹಾಕಿದ್ರೆ ಯಾವ ರೀತಿ ಒಂದು ಬೆಳವಣಿಗೆ ಆಗುತ್ತೆ, ಅಥವಾ ಒಂದು ನ್ಯಾನೋ ಒಂದು ಲಿಕ್ವಿಡಿಂದ ಸ್ಪ್ರೇ ಮಾಡಿದ್ರೆ ಯಾವ ರೀತಿ ಒಂದು ಬೆಳವಣಿಗೆ ಆಗುತ್ತೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಯಾರೇನಲ್ಲ ನಾನು ವೀಡಿಯೋ ನೋಡ್ತೀರಾ ಹಾಗೆ ನನ್ನ ಚಂದು ಕೃಷಿ ಮತ್ತು ಹೈನುಗಾರಿಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ತಿದ್ದೀನಿ. ಎಲ್ಲ ನನ್ನ ರೈತ ಬಾಂಧವರಿಗೂ ಧನ್ಯವಾದಗಳು.